ರೈತರಿಗೆ ಕಳಪೆ ಸ್ಪ್ರಿಂಕ್ಲರ್ಗಳನ್ನು ವಿತರಿಸಲಾಗಿದೆ ಎಂದು ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಕಿಡಿಕಾರಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರಿಗೆ ಮೇಲಿಂದ ಮೇಲೆ ಅನ್ಯಾಯವಾಗುತ್ತಿದೆ. ಬಾಯಿಗೆ ತುತ್ತುವರಿಸುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ. ರೈತರಿಗೆ ಕಳಪೆ ಮಟ್ಟದ ಸ್ಪ್ರಿಂಕ್ಲರ್ಗಳನ್ನು ವಿತರಿಸಿದ್ದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಘ ಹಸಿರು ಸೇನೆ ಪ್ರತಿಯೊಂದು ಜಂಟಿ ಪತ್ರಿಕಾ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಹೋರಾಟ ಮಿತ್ರಕ್ಕೆ ತಮ್ಮೆಲ್ಲರಿಗೂ ಅನಂತ ಕೋಟಿ ಶರಣಾರ್ಥಿಗಳನ್ನು ಅರ್ಪಿಸ್ತಾ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ರಿಯಾಯಿತಿ ದರದಲ್ಲಿ ರಾಜ್ಯದ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಸರ್ಕಾರ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಪ್ರತಿ ವರ್ಷವೂ ರೈತರಿಗೆ ವಿತರಣೆ ಮಾಡ್ತದೆ. ಆ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ್ದವು. ಇಡೀ ರಾಜ್ಯಾದ್ಯಂತ ಬಹುತೇಕ 250ಕ್ಕೂ ಹೆಚ್ಚು ಕಂಪನಿಗಳು ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಉತ್ಪಾದನೆ ಮಾಡ್ತವೆ. ಯಾವುದೇ ರೈತರಿಗೆ ಕೇಳಿದ್ರು ಕೂಡ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ್ದವು. ಈ ಕೊಟ್ಟಿರ್ತಕ್ಕಂಥ ಪೈಪ್ಗಳು 6 ತಿಂಗಳ ಹೆಚ್ಚಂದ್ರೆ 1 ವರ್ಷವರೆಗೆ ಮಾತ್ರ ಬಾಳಿಕೆ ಬರ್ತಾವು. ಇವು ಕೊಟ್ಟಿದ್ದು ಕೂಡ ಉಪಯೋಗ ಇಲ್ಲ. ಈ ಸರ್ಕಾರದ ಯೋಜನೆಯೇ ಬುಡಬೇಲು ಮಾಡ್ತಾ ಇದ್ದಾರೆ ಕಂಪನಿ ಅಂತ ತಿಳ್ಕೊಂಡೇಳಿ ರೈತರು ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ. ಇದೇ ವಿಷಯವಾಗಿ ನಾವು ಕಳೆದ 2 ವರ್ಷಗಳಿಂದ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೂ ಕೂಡ ನಾವು ತಂದಿದ್ದೆವು. ಪೈಪ್ಗಳನ್ನು ಪ್ರದರ್ಶನ ಮಾಡಿದೆವು, ತಮ್ಮ ಮುಂದೆನೇ ಮಾಡಿದೆವು ಮಾಧ್ಯಮದ ಮೊದಲು. ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ ಕೃಷಿ ಇಲಾಖೆಯ ಆಯುಕ್ತರ ಹತ್ರ ಕೂಡ ನಾವು ಹೋಗಿದ್ದೆವು. ಸ್ಪ್ರಿಂಕ್ಲರ್ ಪೈಪ್ ತಗೊಂಡು ಅವರಿಗೂ ಕೂಡ ಅದನ್ನು ತೋರಿಸಿ ಮನವರಿಕೆ ಮಾಡಿಕೊಟ್ಟಿದ್ದೆವು ಯಾವ ರೀತಿ ಕಳಪೆ ಮಟ್ಟದ್ದು ಅನ್ನೋದು. ಅಲ್ಲಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕ ಡಾಕ್ಟರ್ ಶಾಲಿನ್ ರಜನೀಶ್ ಅವರ ಹತ್ರ ಕೂಡ ವಿಧಾನಸೌಧಕ್ಕೆ ಸ್ಪ್ರಿಂಕ್ಲರ್ ಪೈಪನ್ನು ತೆಗೆದುಕೊಂಡು ಅವರಿಗೂ ಕೂಡ ನಾವು ತೋರಿಸಿದ್ದೆವು. ಮುಖ್ಯ ಕಾರ್ಯದರ್ಶಿಯವರು ಮುತುವರ್ಜಿ ವಹಿಸಿ ರೈತರಿಗೆ ಇದು ಮೋಸ ಆಗ್ತದೆ, ಕೂಡಲೇ ಇದನ್ನು ತನಿಖೆ ಮಾಡಬೇಕು, ಏನು ಕಳಪೆ ಇರತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಪರೀಕ್ಷೆಗೆ ಒಳಪಡಿಸಿ ಯಾವ ಕಂಪನಿಯವರು ಸ್ಪ್ರಿಂಕ್ಲರ್ ಪೈಪನ್ನು ಕಳಪೆ ಮಾಡ್ತಾರೋ ಅವ್ರನ್ನ ಕ್ರಮ ಕೈಗೊಳ್ಳುತ್ತಿಕೊಂಡು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈ ಕಳೆದ 3-4 ತಿಂಗಳ ಹಿಂದೆ ಮಾನ್ಯ ಆಯುಕ್ತರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಒಂದು ಆದೇಶದ ಮೇರೆಗೆ ವಿಜಯಪುರ ಜಿಲ್ಲೆಯ ಕೃಷಿ ಇಲಾಖೆಯ ಒಂದು ಸಿಬ್ಬಂದಿ JD ಅವರು ಇರ್ಬೋದು, ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರು ಹಳ್ಳಿಗಳಿಗೆ ಬಂದು ಅಖಂಡ ಕರ್ನಾಟಕ ರೈತ ಸಂಘದ ಏನು ನಾವು ಹೋರಾಟ ಮಾಡಿದ್ದೆವು, ನಮ್ಮ ಜೊತೆಗೆ ಯಾವ್ಯಾವ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಒದಗಿಸಿದಾರೋ ವಿವಿಧ ಕಂಪನಿಯವರು ಅಲ್ಲಿ ನಮ್ಮ ಸಮಕ್ಷಮನೇ ಮಾದರಿ ಪೈಪ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಪ್ಯಾಕ್ ಮಾಡಿದರು. ನಮ್ಮ ಸಮಕ್ಷಮನ ಪ್ಯಾಕ್ ಮಾಡಿದರು. ಪ್ಯಾಕ್ ಮಾಡಿ ಸಿಪೇಟಕ್ಕೆ ನಾವು ಕಳಿಸ್ತೀವಿ ಅಂತ ಹೇಳಿದರು ಅವ್ರ ಪರೀಕ್ಷೆಗೆ. ಆ ಸಂದರ್ಭದಲ್ಲಿ ನಾವು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ನಾವು ಹೇಳಿದೆವು, ಸಿಪೇಟಿಗೆ ಏನು ತಾವು ಲ್ಯಾಬ್ ಟೆಸ್ಟಿಗೆ ಕಳಿಸುವಂಥ ಸಂದರ್ಭದಲ್ಲಿ ಖುದ್ದಾಗಿ ನಾವು ಹೋರಾಟಗಾರರು ರೈತ ಮುಖಂಡರು ಅಲ್ಲಿ ಸಮಕ್ಷಮ ಲ್ಯಾಬ್ ಮುಂದೆ ಇರಬೇಕಂತಕ್ಕಂಥ ಮಾತನ್ನು ನಾವು ಹೇಳಿದ್ದೆವು. ಆಯಿತು, ನೀವೇ ಸ್ವತಃ ಅಲ್ಲಿ ಮಾದರಿ ಪೈಪ್ಗಳನ್ನು ಟೆಸ್ಟಿಗೆ ಕಳಿಸುವಾಗ ಆ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ನೀವೇ ಹೋಗ್ರಿ ತಿಳ್ಕೊಂಡು ಹೇಳಿದರು. ಇದು ರಾಜ್ಯದಲ್ಲಿ ಒಂದೇ ಒಂದು ಸಿಪೇಟ್ ಸಂಸ್ಥೆ ಇದೆ, ಅದು ಮೈಸೂರಲ್ಲಿ. ಅವಾಗ ಹೇಳಿದಂಥವ್ರು ನಮ್ಮ ಗಮನಕ್ಕೆ ತರದೇನೆ ಸಿಪೇಟಿಗೆ ಆ ಪೈಪ್ಗಳನ್ನು ಕೊಟ್ಟು ಕಳಿಸಿದ್ದಾರೆ. ಒಟ್ಟೆ 8 ಕಂಪನಿಗಳ ಮಾದರಿ ಪೈಪ್ಗಳನ್ನು ಕಟ್ ಮಾಡ್ಕೊಂಡು ಕಳಿಸಿದರು. ಅವಾಗೂ ನಾವು ಕೂಡ ವಿರೋಧ ಮಾಡಿದ್ವಿ. ನಮ್ಮ ಗಮನಕ್ಕೆ ತರದೆ ನಮ್ಮ ಸಮಕ್ಷಮ ತಾವು ಕಳಿಸ್ಬೇಕು, ನಾವು ಸ್ವತಃ ಅಲ್ಲಿ ಸಿಪೇಟ್ನಲ್ಲಿ ಲ್ಯಾಬ್ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ನಾವು ಇರ್ತೇವೆ ಹೊತ್ತಿಗೆ ಹೇಳಿದಾಗ ನೀವು ಒಂದು ಒಪ್ಪಿಕೊಂಡು ಈಗ ನೀವು ನಮ್ಮ ಗಮನಕ್ಕೆ ತಲ್ಲದೆ ನೀವು ಯಾಕೆ ಕಳಿಸಿರಿ,
ಇದು ತಪ್ಪದ, ಇದನ್ನು ಒಪ್ಪಂಗಿಲ್ಲ, ನಾಳೆ ಅಡ್ವಾನ್ಸ್ ರಿಪೋರ್ಟ್ ಬಂದ ನಾವು ಒಪ್ಪೋದಿಲ್ಲ ತಿಳ್ಕೊಂಡು ಅವರಿಗೆ ಹೇಳಿದೆವು ನಾವು. ಇವತ್ತು ಮೊನ್ನಿನ ದಿವಸ ಅಂದ್ರೆ ಕಳೆದ ವಾರ ಸಿಪೆಟ್ ಸಂಸ್ಥೆಯಲ್ಲಿ ಮಾದರಿ ಪೈಪ್ಗಳ ತಪಾಸಣೆಯಾಗಿ ವರದಿಯನ್ನು ಕಳಿಸಿದ್ದಾರೆ. ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಕೃಷಿ ಇಲಾಖೆಯ JD ಅವರಿಗೆ ಈ ರಿಪೋರ್ಟ್ ಬಂದವು. ಅವರೇ ನನಗೆ ಮೊನ್ನೆ ದೂರವಾಣಿ ಮೂಲಕ ಮಾತನಾಡಿ ಸಿಪೆಟ್ದಿಂದ ವರದಿ ಬಂದು ಅಂತ ಹೇಳಿದರು. 8 ಕಂಪನಿ ಪೈಪ್ಗಳ ಮಾದರಿಯಲ್ಲಿ ಪೈಕಿ 4 ಕಂಪನಿ ಪೈಪ್ಗಳು ಕಳಪೆ ಮಟ್ಟದದಾವು, ಇನ್ನು 4 ಕಂಪನಿಯದು ಗುಣಮಟ್ಟ ತಿಳ್ಕೊಂಡು ವರದಿ ಬಂದು ಅಂತ ಹೇಳಿದರು. ಮತ್ತು ಹಾಗಿತ್ತಂದ್ರೆ ನಮಗೆ ವರದಿ ಕೊಡಬೇಕಂತ ತಿಳ್ಕೊಂಡು ನಾವು ಕೃಷಿ ಇಲಾಖೆ JD ಅವರಿಗೆ ಮಾತನಾಡಿದಾಗ ಅವ್ರೇನು ಹೇಳಿದರು, ಇಲ್ಲ ಇನ್ನೂ ನಾವು ಕೃಷಿ ಇಲಾಖೆ ಆಯುಕ್ತರಿಗೆ ಅದನ್ನು ಕೊಟ್ಟಿಲ್ಲ, ಅದಕ್ಕೆ ಜಿಲ್ಲಾ ಪಂಚಾಯತಿಯ ಕಾರ್ಯದರ್ಶಿಯವರು ಮತ್ತು ಉಪ ಕಾರ್ಯದರ್ಶಿಯವರಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಕೊಟ್ಟಿಲ್ಲ, ಅದನ್ನು ಅವ್ರಿಗೆ ಕೊಟ್ಟು ನಾವು ಬೆಂಗಳೂರಿಗೆ ವರದಿ ಕಳಿಸಿದ ನಂತರ ಅವ್ರು ಒಪ್ಕೊಂಡ ನಂತರ ನಿಮಗೆ ಕೊಡ್ತೇವೆ ಅಂತಕ್ಕಂಥ ಮಾತು ಅವರು JD ಅವರು ಹೇಳಿದರು. ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದು ಇವತ್ತೆಲ್ಲ ಜಮೀನುಗಳಿಗೆ ಹೋಗಿ ಪೈಪ್ ತೊಗೊಂಡು ಕಳ್ಸೋಕ್ಕೆ ನಾವು ಹೋರಾಟ ಮಾಡಿದ್ದು ಕಾರಣ. ಮತ್ತು ವರದಿ ಏನು ಬಂದಿದೆ ಅದರಲ್ಲಿ ಏನಿದೆ ಸತ್ಯಾಂಶ ಅನ್ನೋದು ನಮ್ಮ ಗಮನಕ್ಕೆ ಬರಬೇಕೋ ಇಲ್ಲೋ. ಹೇಳಿದ್ರು ಕೂಡ ವರದಿ ಕೊಡದೆ ಇವತ್ತು ಮುಚ್ಚಿಟ್ಟಾರ ಅಂತಂದ್ರೆ ಸುಮಾರು 8-10 ದಿವಸ ಆಯ್ತು ಈಗ ಬಂದು. ಮತ್ತು ಆಯುಕ್ತರ ಹತ್ರ ವರದಿ ಕಳ್ಸ ಇಲ್ಲಿವರೆಗೆ ನೀವು ಏನು ಮಾಡಿದ್ರಿ? 10 ದಿವಸ ತನಕ ಬೇಕಾ ಇವತ್ತು ಬೆಂಗಳೂರಿಗೆ ವರದಿ ಕಳ್ಸಕ್ಕೆ? ಅಂದ್ರೆ ಇದು ಉದ್ದೇಶ ಏನಂತಂದರೆ ಇವತ್ತು 8 ಕಳಪೆ ಕಂಪನಿಗಳ ಪೈಕಿ 4 ಕಂಪನಿ ಪೈಪ್ಗಳು ಸಂಪೂರ್ಣ ಕಳಪೆ ಅದಾವ ತಿಳ್ಕೊಂಡು ವರದಿ ಬಂದದ. ಇನ್ನು ಈ ವರದಿಯನ್ನು ನಾವು ಬಹಿರಂಗಪಡಿಸಿದ್ದೇವೆ ಅಂತಂದ್ರೆ ನಮ್ಮದೆಲ್ಲ ಹುಳುಕು ಹೊರಗಡೆ ಬರ್ತದೆ ಅಂತಕ್ಕಂಥದ್ದು ಒಂದು ಭಾವನೆ ಇಟ್ಕೊಂಡು ಅದನ್ನು ನಮಗೆ ವರದಿ ಕೊಡಬಾರ್ದು ಅಂತಕ್ಕಂಥದ್ದು ಒಂದು ಅದನ್ನು ಹುನ್ನಾರ ಇವತ್ತು ಇಲಾಖೆಯವರು ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯಾಗಿ ಈ ವಿಷಯನ ಹೇಳಿದವ್ರಿಗೆ. ಸ್ಪ್ರಿಂಕ್ಲರ್ ಪೈಪ್ಗಳ ಮಾದರಿ ತಪಾಸಣೆಯಾಗಿ ಕಳಿಸಿದ್ದಾರೆ. 8 ಕಂಪನಿಗಳ ಪರವಾಗಿ 4 ಪೈಪ್ಗಳ ಕ್ವಾಲಿಟಿಯಲ್ಲಿ ಸಂಪೂರ್ಣ ಕಳಪೆ ಆದವು, ವಿಫಲ ಆಗಿದಾವು. ಮತ್ತು ಇನ್ನು ಏನದ 4 ಉತ್ತಮ ರೀತಿಯಿಂದ ಅದಾವು, ಗುಣಮಟ್ಟದ ತಿಳ್ಕೊಂಡು ಹೇಳಿ ಬಂದದ. ಅದನ್ನು ನಮ್ಮ ವರದಿ ಕೊಡೋದ್ರು ಕೊಟ್ಟಿಲ್ಲ ತಿಳ್ಕೊಂಡು ಕೊಡಿಸ್ರಿ ನಮಗೆ ತಿಳ್ಕೊಂಡು DC ಅವ್ರಿಗೆ ಹೇಳಿದ್ರು ಕೂಡ DC ಅವರು ಕೂಡ ಇದೇ ಆಡಾಡಿದರು. ಇಲ್ಲ ಅದು ಆಯುಕ್ತರಿಗೆ ಸಂಬಂಧಪಟ್ಟದ್ದು, ಆಯುಕ್ತರ ಕಡೆಯಿಂದ ನಮಗೆ ಬಂದಾಗ ನಾವು ಅದನ್ನು ಕೊಡ್ತೇವೆ, ಅವ್ರು ಒಪ್ಪಿಗೆ ಬೇಕಂತ ತಿಳ್ಕೊಂಡು. ಮತ್ತು ಹೋರಾಟಗಾರರ ಗಮನಕ್ಕೆ ತರದೇನೆ ಮತ್ತು ಹೆಂಗೆ ನಿರ್ಣಯ ತಗೋತಾರೆ ಇವ್ರು ನಾಳೆ? ಮತ್ತು ಹಂಗಾರೆ 4 ಕಂಪನಿಗಳು ಇವತ್ತು ಕಳಪೆ ಅದಾವು, ವಿಫಲ ಅದಾವು ತಂದಾಗ ಅವ್ರ ಮೇಲೆ ಕ್ರಮ ಕೈಕೋಬೇಕಲ್ಲಿ ಅವರು. ಅಂದ್ರೆ ಉದ್ದೇಶಪೂರ್ವಕವಾಗಿ ಇದು ಸರ್ಕಾರನೇ ಏನು ರಾಜ್ಯದಲ್ಲಿ 250ಕ್ಕೂ ಹೆಚ್ಚು ಏನು ಕಂಪನಿಗಳದಾವು, ಈ ಕಂಪನಿ ಜೊತೆ ಶಾಮೀಲ್ ಅದಾರು, ಸಂಪೂರ್ಣ ಕಳಪೆ ಮಟ್ಟದದಾವು. ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇದರಲ್ಲಿ ನಡೆದವು. ಸುಮಾರು 2 ವರ್ಷದ ನಾವು ಹೋರಾಟ ಮಾಡ್ಕೋತ ಬಂದರೂ ಸಹಿತ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲ್ಲ ಅಂದ್ರೆ ಅರ್ಥ ಏನಿದೆ? ಕೃಷಿ ಇಲಾಖೆ ಆಯುಕ್ತರಿಗೂ ಒತ್ತಡ ಮಾಡಿದ್ದೇವೆ, ಸರ್ಕಾರ ಗಮನಕ್ಕೆ ತಂದು ಕೃಷಿ ಸಚಿವರ ಜೊತೆನೂ ಮಾತನಾಡಿದ್ರು ಕೂಡ ಇದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಯಾವ ಕಂಪನಿಗಳು ಸ್ಪ್ರಿಂಕ್ಲರ್ ಪೈಪನ್ನು ಕಳಪೆಯಾಗಿ ತಯಾರು ಮಾಡ್ತಾರೋ ಅಂಥ ಕಂಪನಿಗಳ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಆಗ್ತಾ ಇಲ್ಲ ಇವರು. ಅಂದರೆ ಕೃಷಿ ಇಲಾಖೆಯ ಕೃಷಿ ಸಚಿವರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ ಇವತ್ತಿನ ದಿವಸ. ಇದು ದೊಡ್ಡ ಯೋಜನೆ, ಇದು ಸರ್ಕಾರದ್ದು. ಒಂದು ಬಾರಿ ರೈತನಿಗೆ ಪೈಪನ್ನು ವಿತರಣೆ ಮಾಡಿದರೆ ಅವನು ಜೀವನ ಪರ್ಯಂತ ಪೈಪನ್ನೇ ಕೊಡಂಗಿಲ್ಲ ಅಂತ ಹೇಳ್ತಾರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಪ್ರತಿ 7 ವರ್ಷಕ್ಕೊಮ್ಮೆ ಪೈಪ್ ಕೊಡ್ತಾರ. ಮತ್ತು ಕಳಪೆ ಮಟ್ಟದಂದ್ರೆ 6 ತಿಂಗಳು ಹೆಚ್ಚಂದ್ರೆ 1 ವರ್ಷ ಬಂದ್ರೆ ನಂತರ ಹೊರಗಡೆ ತಗೋಬೇಕು, ವಾಪಸ್ ಕೊಡೋದೇ ಇಲ್ಲ. ಸಾಮಾನ್ಯ ರೈತರಿಗೆ ಹೊರಗಡೆ ತಗೋಬೇಕಂದ್ರೆ ಮಾರುಕಟ್ಟೆ ಬೆಲೆ 34,000 ರೂಪಾಯಿ ಖರ್ಚು ಮಾಡಬೇಕು. ಅದು ಸರ್ಕಾರದಿಂದ ಅಂತಂದ್ರೆ 4,500 ರೂಪಾಯಿ. ಮೊದಲು 2,000 ಮೇಲೆ ಚಿಲ್ಲರೆ ಇತ್ತು, ಈಗ 4,600 ಮೇಲೆ ಚಿಲ್ಲರೆ ಅದೀಗ. ಮತ್ತು ಇಷ್ಟು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ ತಿಳ್ಕೊಂಡು ಹೇಳಿ ಏನೋ ಒಂದು ಯೋಜನೆ ಕೇಂದ್ರ ಸರ್ಕಾರ ಮಾಡಿದ್ರೆ ಆ ಯೋಜನೆಯೇ ಬುಡಮೇಲೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರಕ್ಕೆ ಇಳಿದದು. ಈ ವಿಷಯದಲ್ಲಿ ಇದು ಸಂಪೂರ್ಣ ಭ್ರಷ್ಟಾಚಾರದ ಸರ್ಕಾರ ಆಗ್ಯದ. ತನಿಖೆ ಮಾಡ್ಲಿಕ್ಕೆ ಆಗಲಿಕ್ಕಂದ್ರೆ ಇಲಾಖೆ ಅಧಿಕಾರಿಗಳೇ ಆಗಬೇಕಿದು.
ಕೃಷಿ ಇಲಾಖೆ ಆಯುಕ್ತರಿಗೆ ಸುಮಾರು ಒಂದು ಮೂರ್ನಾಲ್ಕು ಬಾರಿ ಈ ವಿಷಯದಲ್ಲಿ ನಾವು ಮನವರಿಕೆ ಮಾಡಿಕೊಟ್ಟು ಪೈಪ್ ಸಂಬಂಧ ಸಮೇತ ನಾವು ತೋರಿಸಿದ್ದೇವೆ ಅವ್ರಿಗೆ ಇಷ್ಟೊಂದು ಕಳಪೆ ಅದ ತಿಕ್ಕೊಂಡು. ಅವ್ರಿಗೆ ಗೊತ್ತಿದ್ರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಲಿಲ್ಲ. ಮತ್ತು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಇಲಾಖೆನೇ ಮುಚ್ಚಾಕಿಬಿಡ್ರಿ ಹೋಗ್ಲಿ. ಯಾವ ಕೃಷಿ ಸಚಿವನೂ ಬೇಡ, ಕೃಷಿ ಇಲಾಖೆ ಆಯುಕ್ತನೂ ಬೇಡ. ಇದು ರೈತರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅನ್ಯಾಯ ಮತ್ತು ಮೋಸದಂತಂದ್ರೆ ಈ ವಿಷಯದಲ್ಲಿ ನಾವು ಲೋಕಾಯುಕ್ತರು ಕೂಡ ನಾವು ಕೊಟ್ಟಿದ್ದೆವು. ಅವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಪ್ರಕರಣವನ್ನು ಕೈಗೆ ಎತ್ತುಕೊಳ್ತಾ ಇಲ್ಲ. ಅಂದ್ರೆ ಒಟ್ಟಾರೆ ಸರ್ಕಾರದ ಕೈಗೊಂಬೆಳೆಗೆ ಎಲ್ಲ ಇಲಾಖೆಗಳು, ರೈತರ ಪರ ಯಾರೂ ಇಲ್ಲೇ ಇಲ್ಲ. ಇಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನು ರೈತರಿಗೆ ಸಮರ್ಪಕವಾಗಿ ಕೊಡುವಂಥದ್ದು ಬಿಟ್ಟು ಇವತ್ತು ಕಳಪೆ ಮಾಡಿ ರೈತನ ಹಾಳು ಮಾಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು. ಕೃಷಿ ಇಲಾಖೆಗೆ ಸಾವಿರಾರು ಕೋಟಿ ರೂಪಾಯಿದ ಬರ್ಡನ್ ಸರ್ಕಾರಕ್ಕೆ ಅನವಶ್ಯಕವಾಗಿದೆ. ಇಲ್ಲ ನಿಮಗೆ ಕೊಡೋಕ್ಕೆ ಆಗಂಗಿಲ್ಲಪ್ಪ ಅಂತ ಮುಚ್ಚಿಬಿಡ್ರಿ, ಹೋಲಿ ಕಂಪನಿ ಮುಚ್ಚಿಬಿಡ್ರಿ, ಅವಶ್ಯಕತೆನೇ ಇಲ್ಲ. ಯಾರು ಕಳಪೆ ಪೈಪ್ಗಳನ್ನ ತಯಾರು ಮಾಡ್ತಕ್ಕಂಥ ಕಂಪನಿಗಳ ಮೇಲೆ ಕ್ರಮ ಕೈಗೊಂಡು ಅವುಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು, ಬ್ಲ್ಯಾಕ್ ಲಿಸ್ಟ್ ಇಡಬೇಕಂತ ತಿಳ್ಕೊಂಡು ನಾವು ಪದೇ ಪದೇ ಒತ್ತಡ ಮಾಡಿದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಪೈಪ್ ಸರಬರಾಜು ಮಾಡುವಂಥ ಸಂದರ್ಭದಲ್ಲಿ ಕೂಡ ಸಂಪೂರ್ಣ ದಾರಿ ತಪ್ಪ ಇಲಾಖೆಯವರು. ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಸರಬರಾಜು ಮಾಡಬೇಕಂದ್ರೆ ಮೊದಲನೇದಾಗಿ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರ ಮಾಡುವಂಗಿಲ್ಲ. ನೇರವಾಗಿ ಕಂಪನಿಯವರು ಯಾವ ರೈತನಿಗೆ ವಿತರಣೆ ಮಾಡ್ತಾರೋ ಆ ರೈತನ ಸಮಕ್ಷಮ ಆ ರೈತರ ಇಲಾಖೆ ವಾಹನದಲ್ಲಿ ಅಥವಾ ಕಂಪನಿಯವರ ವಾಹನದಲ್ಲಿ ಜಮೀನಿಗೆ ತೆಗೆದುಕೊಂಡು ಹೋಗಿ ಪೈಪ್ಗಳನ್ನ ಜೋಡಣೆ ಮಾಡಿ ಪ್ರೀ ಇನ್ಸ್ಪೆಕ್ಷನ್ ಮಾಡಬೇಕು. ಜೋಡಣೆ ಮಾಡಿದ ನಂತರ ಅದಕ್ಕೆ GPS ಮಾಡಬೇಕು, ಫೋಟೋಗಳನ್ನು ತೆಗಿಬೇಕು. ನಂತರ ನೀರು ಹಾರಿಸಿದ ನಂತರ ಅದರ ಗುಣಮಟ್ಟ ಗೊತ್ತಾಗ್ತದೆ. ಆವಾಗ ರೈತನ ಅಭಿಪ್ರಾಯ ತೆಗೆದುಕೊಂಡು ಇದು ಸರಿಯಾದಂಥ ಪೈಪ್ ಅದ, ಸರಿಯಾದ ತಿಳ್ಕೊಂಡ ಒಪ್ಪಿಗೆ ಆದ ನಂತರ ಕಂಪನಿಯವ್ರಿಗೆ ಬಿಲ್ ಮಾಡ್ಬೇಕಂತ ನಿಯಮ. ಇದು ಯಾವುದನ್ನು ಮಾಡದೇ ರೈತರಿಗೆ ಹೇಳಿ ರೈತರೇ ತರಬೇಕು ವಾಹನ, ಕೃಷಿ ಇಲಾಖೆ RSKಗೆ ಅವ್ರ ವಾಹನದಲ್ಲೇ ಇವರು ಹೇರಿ ಕಳಿಸ್ತಾರೆ, ಪೈಪ್ ರೈತನೇ ಜೋಡಿಸಬೇಕು. ಇದು ನಿಯಮ ಬಾಹಿರವಾಗಿರ್ತಕ್ಕಂಥದ್ದು. ಇದು ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರ ಇಲಾಖೆಯಿಂದ ವಿತರಣೆ ಮಾಡಬಾರದು ನಿಯಮದ ಇದರಲ್ಲಿ. ಆದರೂ ಕೂಡ ಯಾರು ಹೇಳೋರು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಕಳಪೆ ಸ್ಪ್ರಿಂಕ್ಲರ್ ತಯಾರು ಮಾಡ್ತಕ್ಕಂಥ ಕಂಪನಿಗಳು, ಇದು ಕೇವಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಈ ಕಂಪನಿಗಳು ಬಹುತೇಕ ಎಲ್ಲ ಕಂಪನಿಗಳು ಕಳಪೆದ್ದೇ ಮಾಡ್ತಾರೆ. ಹಿಂದೆ RM ಇಂಡಸ್ಟ್ರಿ ತಿಳ್ಕೊಂಡು ಆ ಕಂಪನಿಯವರು ಬ್ಲ್ಯಾಕ್ ಲಿಸ್ಟ್ನಾಗ ಇಟ್ಟರು, ಅದನ್ನು ಬಿಡ್ತಾರೆ ಹೆಸರು. ಇನ್ನೊಬ್ಬರು ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಹೆಸರಲ್ಲೇ ಇನ್ನೊಂದು ಅದನ್ನು ಚೇಂಜ್ ಮಾಡಿ ಮತ್ತೆ ಅದೇ ರೀತಿಯೇ ಕಳಪೆ ಮಾಡುವಂಥದ್ದು ವ್ಯವಸ್ಥೆ ಮಾಡತ್ತಾರೆ. ಅದಕ್ಕೆ ಒಟ್ಟಾರೆ ಏನಂತಂದ್ರೆ ನಾವು ಯಾವ ಒಂದು ಬಾರಿ ಆ ಕಂಪ್ನಿ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪ್ನಿಯವ ಆ ವ್ಯಕ್ತಿ ಕಳಪೆ ಅದನ್ನು ಗೊತ್ತಾಯ್ತು, ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಅವನು ಮತ್ತೆ ಒಳ್ಳೆ ಒಂದು ಅನುಮತಿ ಕೊಡಬಾರ್ದು. ಅದನ್ನು ಸಂಪೂರ್ಣ ಕುಟುಂಬಕ್ಕೆ ನಿಷೇಧ ಮಾಡ್ಬೇಕು. ಪೈಪ್ ನೀ ತಯಾರು ಮಾಡೋದು ಬೇಡಪ್ಪ, ನೀ ಕಳಪೆ ಮಾಡ್ತೀವಿ ತಿಳ್ಕೊಂಡು ಇದನ್ನು ಕ್ರಮ ಕೈಗೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇಲ್ಲದೇ ಇದ್ರೆ ಈಗ ಏನು ಈ ಯೋಜನೆ ಅನ್ನೋದ ಸಂಪೂರ್ಣ ಹಳ್ಳ ಹಿಡುವಂಥದ್ದು ಹಳ್ಳ ಹಿಡಿದ್ಬಿಟ್ಟದ ಈಗಾಗಲೇ. ಆ ಕಾರಣಕ್ಕಾಗಿ ಈ ಮಹತ್ವವಾಗಿರ್ತಕ್ಕಂಥ ಯೋಜನೆಯನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದು ರೈತರಿಗೆ ಸರಿಯಾದಂಥ ಉಪಯೋಗ ಬರಬೇಕಂತಂದ್ರೆ ಕಡ್ಡಾಯವಾಗಿ ಸರ್ಕಾರ ಕ್ರಮ ಕೈಗೊಳ್ಬೇಕು. ಇಲ್ಲದೇ ಇದ್ದರೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಏನು ಕೃಷಿ ಸಚಿವರು ಇರ್ತಕ್ಕಂಥ ಚಲುವರಾಯಸ್ವಾಮಿ ಅವರು, ಇವ್ರು ಸಿಗುವುದೇ ಅಪರೂಪ ಆಗ್ಯದ್ರಿ. ಇವ್ರು ಬೆಂಗಳೂರದ ಮನ್ಯಾಗೂ ಸಿಗಂಗಿಲ್ಲ, ಆಫೀಸ್ನಾಗ ಸಿಗಂಗಿಲ್ಲ. ಇದೇ ವಿಷಯವಾಗಿ ಪೈಪಿನ ಇಡೀ ಬೆಂಗಳೂರು ತುಂಬ ಓಡಾಡೋದು ಪೈಪ್ ತೊಗೊಂಡು ಎಲ್ಲಿ ಪುಣ್ಯಾತ್ಮ ಸಿಗಲಕ್ಕೆ ತಯಾರಿಲ್ಲ. ಮತ್ತು ರೈತರ ಕೈಯಾಗಿನೂ ಸಿಗಂಗಿಲ್ಲ. ಮತ್ತು ಇವ್ರು ಯಾವ ಮಂತ್ರಿ ರೀ? ಇವರು ಕಂತ್ರಿ ಕೆಲಸ ಮಾಡೋರ್ನೆಲ್ಲ ಮಂತ್ರಿಗಿರಿ ಮಾಡಿದ್ರೆ ದೇಶ ಉದ್ಧಾರ ಆಗ್ತದ್ರಿ ಇಲ್ಲಿ. ಅದಕ್ಕೆ ಈ ಸ್ಪ್ರಿಂಕ್ಲರ್ ಪೈಪ್ ಕಳಪೆ ಅದನ್ನ ಬಗ್ಗೆ ಅವ್ರ ಗಮನಕ್ಕೆ ಬಂದೋದು ಇಲ್ಲ ಅಂತಕ್ಕಂಥದ್ದು. ಈಗಲೂ ಅದು ಸರ್ಕಾರ
ಎಚ್ಚೆತ್ತುಕೊಂಡು ಏನು ಸ್ಪ್ರಿಂಕ್ಲರ್ ಪೈಪ್ ಕಳಪೆ ತಯಾರು ಮಾಡಿದಾರೋ ಆ ಕಂಪನಿಯವರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗೇನು ವರದಿ ಬಂದಿರತಕ್ಕಂಥದ್ದು 8 ಬಂದಿದ್ದಾವಲ್ಲ, ಅದರಲ್ಲಿ 4 ಕಳಪೆ ಅಂತ ಹೇಳಿದ್ದಾರೆ. ಕಳಪೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಕ್ರಮ ಕೈಗೊಳ್ತಿರೋ ಬಗ್ಗೆ ಸ್ಪಷ್ಟಪಡಿಸಲು ಇಲಾಖೆ ಅಧಿಕಾರಿಗಳು ಏನು ನೋಟಿಸ್ ಕೊಡ್ತಿರೋ ಅಥವಾ ನೇರವಾಗಿ ಬ್ಲ್ಯಾಕ್ ಲಿಸ್ಟ್ನಾಗ ಇಡ್ತಿರೋ, ಏನು ನಿಮ್ಮ ಇಲಾಖೆ ವಿಧಿವಿಧಾನಗಳದ ಆ ಪ್ರಕಾರ ಮೇಲೆ ಕ್ರಮ ಕೈಗೊಳ್ಬೇಕು. ಅದನ್ನು ಬಿಟ್ಟು ಸುಮ್ಮನೆ ವರದಿಯನ್ನು ಮುಚ್ಚಿಕೊಂಡು ಇಟ್ಟು ಹೋರಾಟಗಾರ ಕೈಯಲ್ಲಿ ವರದಿ ಹೋದ್ರೆ ನಾಳೆ ನಾವು ಸಿಕ್ಕಾಕೋತೀವಿ ತಿಳ್ಕೊಂಡು ಈ ಒಂದು ಹುನ್ನಾರದಿಂದ ಅದನ್ನು ಮುಚ್ಚಿಟ್ರಂತಕ್ಕಂಥದ್ದು ನಮಗೆ ಅನುಮಾನ ಬರಲಾಗ್ತದೆ. ಒಬ್ಬ DC ಕೇಳಿದ್ರು ಸಹಿತ ಅವರು ಹರಕೆ ಉತ್ತರ ಕೊಡ್ತಾರಂದ್ರೆ ಎಷ್ಟು ಮಟ್ಟಿಗೆ ಸರಿ? ಇದೇ ಜವಾಬ್ದಾರಿನಿಲ್ಲ ಜಿಲ್ಲಾಡಳಿತಕ್ಕೆ. ರೈತರಿಗೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಮೋಸ ಮಾಡ್ತದಪ್ಪ ಅಂದ್ರೆ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೊಡ್ತಾರಪ್ಪ ಅಂದ್ರೆ ಬಹುತೇಕ ಎಲ್ಲರೂ ಇದಕ್ಕೆ ಹಿನ್ನೆಲೆಯಾಗಿ ಈ ಕಂಪನಿಯವರಿಗೆ ಸಪೋರ್ಟ್ ಕೊಡುವಂಥದ್ದು ನಡೆದವು. ಏನು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಲೂಟಿ ಮಾಡಿರ್ತಕ್ಕಂಥ ಕಂಪನಿಗಳ ಒಂದು ಕೈಗೊಂಬೆಯಾಗಿ ಇವತ್ತು ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ವರ್ತಿಸ್ತಾ ತಿಳ್ಕೊಂಡು ನಾವು ಅವ್ರ ಮೇಲೆ ನಾವು ಆರೋಪ ಮಾಡಬೇಕಾಗ್ತದೆ ಸಂದರ್ಭದಲ್ಲಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ನಾಳಿನ ದಿವಸನೇ ಈ ವರದಿಯನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು. ಈ ರೀತಿಯಾಗಿ ಸ್ಪ್ರಿಂಕ್ಲರ್ ಪೈಪ್ಗಳು ತಯಾರು ಮಾಡ್ತಕ್ಕಂಥ ಕಂಪನಿಯವರು ರೈತರಿಗೆ ಮೋಸ ಮಾಡಿ ಕಳಪೆ ಮಾಡಿದ್ದಾರೆ. ಇಂಥ ಕಂಪನಿಗಳು ತಿಳ್ಕೊಂಡು ಬಹಿರಂಗಪಡಿಸ್ಬೇಕು ಇಲಾಖೆ ಅಧಿಕಾರಿಗಳು. ಮಾಡದೆ ಹೋದರೆ ಕೃಷಿ ಇಲಾಖೆಗೆ ಬೀಗ ಜಡಿದು ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯದ ಶಿವಸೇನಾ ನೇತೃತ್ವದಲ್ಲಿ ಮಾಡಬೇಕಾಗುತ್ತೆ ತಿಳ್ಕೊಂಡು ನಾವು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಫೋನ್ ಹಚ್ಚಿ ಕೇಳ್ದ ಹೇಳಿದ ಅವ್ರು ಹೇಳಿದಾರೆ, JD ಅವ್ರು ಹೇಳಿದ್ರು. ನಿನ್ನೆ ಆಯುಕ್ತರದ್ದು ಪರ್ಮಿಷನ್ ಬೇಕಪ್ಪಾರು. ಹಾಂ, JD ಅವ್ರು ಹೇಳಿದ್ರು. ನಿನ್ನೆ DC ಅವ್ರಿಗೆ ಭೇಟಿಯಾಗಿನ ಬಿಜಾರ್ ಬಂದಿದ್ದೆ. ಬಂದು ಭೇಟಿ ಅವರು ಅದನ್ನ ಹೇಳ್ತಾರೆ. 8 ಕಂಪನಿಗಳು ಇವತ್ತು ಪ್ರಗತಿ ಇರ್ಬೋದು, ವಿಲಿಯಮ್ಸು, ಸುಮಾರು 8 ಕಂಪನಿಗಳು ಅದಾವ. ಅವರಲ್ಲಿ 8 ಕಂಪನಿಗಳದ್ದು ಮಾದರಿಯನ್ನು ಕೊಟ್ಟು ಕಳಿಸಿದ್ರು. ಅದರಲ್ಲಿ 4 ಕಂಪನಿಯು ವಿಫಲತ್ ಬಂದವು, 4 ಗುಣಮಟ್ಟದ ಬಂದವು. ಗುಣಮಟ್ಟ ಅಂತಂದ್ರೆ ಹೆಂಗೆ ತೋರಿ ಯಾವ ಇದ್ರಾಗ ಗುಣಮಟ್ಟ ಬರುವಂಗೆ ಇಲ್ಲ. ಲೆಕ್ಕ ನೋಡಿದ್ರೆ ಎಲ್ಲ ಸಂಪೂರ್ಣ ಕಳಪೆನೇ ಅದಾವ. ಅಂದ್ರೆ ಇದು ಮುಗಿ ತುಪ್ಪ ತೋರಿಸುವಂಥ ಕೆಲಸ ಇದೆ. ಅಂದ್ರೆ 4 ವಸ್ತು ಗುಣಮಟ್ಟ ಅಂದ್ರೆ ನಾಳೆ ಸಮಸ್ಯೆಗಳಾಗ್ತದೆ ತಿಳ್ಕೊಂಡು ಇವತ್ತು ಕಣ್ಣು ಒರೆಸೋ ತಂತ್ರಕ್ಕೆ 4 ಏನದ ಫೇಲ್ಯೂರ್ ಅಂತ ಕಳಿಸಿದಾರ. ಇದರಲ್ಲಿ 8 ಫೇಲ್ಯೂರ್ ಅದಾವ. ಅದಕ್ಕೆ ಇನ್ನೊಮ್ಮೆ ನಮ್ಮ ಸಮಕ್ಷಮೆ ಏನು ಯಾವ ಗುಣಮಟ್ಟ ಅಂತಕ್ಕಂಥದ್ದು ಕಂಪ್ನಿಗಳದ ಪೈಪ ಇನ್ನೊಮ್ಮೆ ನಮ್ಮ ಸಮಕ್ಷಮ ಆ ಪೈಪ್ಗಳನ್ನ ಮಾದರಿಯನ್ನು ಸಂಗ್ರಹಣೆ ಮಾಡಿ ನಮ್ಮ ಸಮಕ್ಷಮ ಲ್ಯಾಬ್ದಲ್ಲಿ ಚೆಕ್ ಆಗ್ಬೇಕು. ಮೈಸೂರಿನ ಸಿಪೆಟ್ ಲ್ಯಾಬ್ದಲ್ಲಿ. ಇಲ್ಲ, ಸರ್ಕಾರಕ್ಕೆ ಕೇಳೋಣ. ಈಗ ಸರ್ಕಾರ ಅಂತಂದ್ರೆ 5 ಗ್ಯಾರಂಟಿ ಒಳಗೆ ಮುಳುಗೈತಿ. ಇದನ್ನ ಹೇಳ್ತಾರ 5 ಗ್ಯಾರಂಟಿ ಇರೋದು. 5 ಗ್ಯಾರಂಟಿಯಿಂದ ಭಯಂಕರ ರಾಜ್ಯನ ಉದ್ಧಾರ ಆಗ್ಯದ ಲೆಕ್ಕ ಕೇಳಕತ್ತಾರ. ನಾವು ಕೂಡ ನಾಳೆ ದಿವಸ ಬೆಂಗಳೂರು ಹೊಂಟಿದ್ದೆವು. ಹೋಗಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭೇಟಿಯಾಗಿ ಸಂಬಂಧಪಟ್ಟ ಇಲಾಖೆ ಆಯುಕ್ತರು ಸಚಿವರಿಗೆ ಭೇಟಿಯಾಗಿ ಅದನ್ನು ಕೂಡ ಒತ್ತಾಯ ಮಾಡಿ ವಿಜಯಪುರ ಜಿಲ್ಲೆಯ ರೈತರ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ರೈತರ ಸಮಸ್ಯೆ ಇರೋದ್ರಿಂದ ಈ ಸ್ಪ್ರಿಂಕ್ಲರ್ ಪೈಪ್ ಅನ್ನೋದು ದೊಡ್ಡ ಒಂದು ಮಾಫಿ ಆಗೈತಿ. ಇಲ್ಲಿ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ಯಾರ. ಯಾಕಂತಂದ್ರೆ ಈ ಸ್ಪ್ರಿಂಕ್ಲರ್ ಪೈಪ್ ಕಂಪನಿಗಳು ಏನಿದಾವಲ್ಲ ಇವರ ಕುಟುಂಬಸ್ಥರ ಹೆಸರಿನಲ್ಲಿ ಇರುವುದು ಬಹುತೇಕ ನಾವು ನೋಡ್ತಾ ಇದೀವಿ. ಈಗಾಗಲೇ ಅರವಿಂದ್ ಕುಲಕರ್ಣಿ ಅವರು ಹೇಳಿದಾಗ 8ರಲ್ಲಿ 4 ಕಳಪೆ ಬಂದವ, 4 ಗುಣಮಟ್ಟದ ಐತೆ ಅಂತ ಹೇಳ್ಯಾರಲ್ಲ. ಆ 8ಗಳನ್ನು ಸರಿಯಾಗಿ ಇನ್ನೊಮ್ಮೆ ಇನ್ಸ್ಪೆಕ್ಷನ್ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಜಂಟಿಯಾಗಿ ಏನದ ಪ್ರೈವೇಟ್ದಲ್ಲಿ ಅಂದ್ರೆ ಪ್ರತ್ಯೇಕವಾದಂಥ ಒಂದು ತನಿಖೆಯನ್ನು ಮಾಡಿ ಅದನ್ನ ಲ್ಯಾಬ್ ರಿಪೋರ್ಟ್ ನಾವು ತರಿಸ್ಕೋತೀವಿ. ಯಾಕಂತಂದ್ರೆ ಕೇವಲ ಸಿಪೆಟ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಯಾಕಂತಂದ್ರೆ ಅದು ಕೂಡ ಸರ್ಕಾರ ಸ್ವಾಮ್ಯದಿಂದ ನಡೆಯುವಂಥ ಒಂದು ತಂತ್ರಜ್ಞಾನ ಇರೋದ್ರಿಂದ ಅಲ್ಲೆಲ್ಲ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ತಾರೆ. ಅದಕ್ಕೇನದಲ್ಲ ಆ 8 ಒಂದು ಸ್ಪ್ರಿಂಕ್ಲರ್ ಪೈಪ್ಗಳನ್ನು ನಾವು ಪ್ರೈವೇಟಲ್ಲಿ ಮತ್ತೊಮ್ಮೆ ತಪಾಸಣೆ ಮಾಡಿ ಅದರಲ್ಲಿ ಯಾವ ರೀತಿ ವರದಿ ಬರ್ತದೆ ಆ ಮುಂದಿನ ನಿರ್ಣಯವನ್ನು ನಾವು ತಗೋತೀವಿ. ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಜಂಟಿ ನಿರ್ದೇಶಕರಿರ್ಬೋದು, ಆಮೇಲೆ ಕೃಷಿ ಆಯುಕ್ತರಿರ್ಬೋದು ಅಥವಾ ಕೃಷಿ ಸಚಿವರಿರ್ಬೋದು, ಇವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು, ಯಾಕಂತಂದ್ರೆ ಇದರಲ್ಲಿ ನಮ್ಮ ರೈತರ ಅಳಿವು ಉಳಿವಿನ ಪ್ರಶ್ನೆ ಐತಿ.
ಸ್ಪ್ರಿಂಕ್ಲರ್ ಪೈಪ್ ಕೊಟ್ರಪ್ಪ ಅಂತಂದ್ರೆ 7 ವರ್ಷ ಬರ್ತದೆ, 7 ವರ್ಷದ ನಂತರ ನೀವು ಕೇಳ್ರಿ ಅಂತೇಳಿ ಹಲವಾರು ಬಾರಿ ನಾವು ಅಧಿಕಾರಿಗಳನ್ನ ಹೇಳೋದು ನೋಡಿದೀವಿ. ಮತ್ತಂದ್ರೆ ಈಗ 6 ತಿಂಗಳದಾಗ ಸ್ಪ್ರಿಂಕ್ಲರ್ ಪೈಪ್ಗಳನ್ನ ಗುಣಮಟ್ಟ ಇರಲಾರ್ದೆ ಈ ಬಿಸಿಲಿಗೆ ಹಾಳಾಗಿ ಹೋದಪ್ಪ ಅಂತಂದ್ರೆ ಮುಂದೆ 6 ವರ್ಷಗಟ್ಟಲೆ 7 ವರ್ಷಗಟ್ಟಲೆ ನಮ್ಮ ರೈತರು ಏನು ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ಏನಂದಲ್ಲ ಈ ಒಂದು ಕುರಿತು ಸಮಗ್ರವಾದಂಥ ತನಿಖೆ ಆಗಬೇಕು. ಆಮೇಲೆ ಸುಮ್ಕೆ ಯಾವುದೇ ಕಂಪ್ನಿ ಕೊಡೋದು ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿ ಬ್ರ್ಯಾಂಡೆಡ್ ಕಂಪ್ನಿಗಳು ಏನದಾವಲ್ಲ ಅದನ್ನೇ ಕೊಡ್ರಿ. ಅದಕ್ಕೇನದ ಸುಮಾರು ಅವ್ರ ಕಡೆಯಿಂದ ಗ್ಯಾರಂಟಿ ಅಂತ ತಗೋಬೇಕು. ನಾವು ಇಂತಿಷ್ಟು ವರ್ಷ ಗ್ಯಾರಂಟಿ ಅಂತ ಕೊಡ್ತಾರಲ್ಲ ಅದನ್ನ ಒಂದ್ ವೇಳೆ ಏನಾಯ್ತಪ್ಪ ಅಂತಂದ್ರೆ ಮತ್ತೊಂದು ಸಟ್ ಪೂರಾ ಹೊಸದು ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಸ್ತೇನೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.